ಕಲ್ಲುಕುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಕೆ.ಬಿ. ನಾರಾಯಣಸ್ವಾಮಿ, ಮುಖ್ಯ ಅತಿಥಿಗಳು ಕೆ.ಕೆ. ಮಂಜುನಾಥ್, ಕೋಮಲ್ ನಿರ್ದೇಶಕರು ಹಾಗೂ ಉಪವ್ಯವಸ್ಥಾಪಕರು ಕೆ. ಮುನಿರಾಜು, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಮತ್ತು ಶಂಕರ್ರವರು ಹಾಗೂ ಮುಖಂಡ ಸಮಾಜ ಸೇವಕರು ಕಲ್ಲೂರು ರತ್ನಪ್ಪ, ಸ್ವಾಗತ ಭಾಷಣ ಕೆ. ಸುಬ್ಬಾರೆಡ್ಡಿ ರವರು, ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಕೆ.ಬಿ. ನಾರಾಯಣಸ್ವಾಮಿ, ಉಪಾಧ್ಯಕ್ಷರು ಕೆ.ಸಿ. ರಮೇಶ್ ಕುಮಾರ್, ನಿರ್ದೇಶಕರು ಕೆ.ಎನ್. ನಾರಾಯಣಸ್ವಾಮಿ, ರಾಧಮ್ಮ, ಕೆ.ವಿ. ವೆಂಕಟೇಶ ರೆಡ್ಡಿ, ಡಿ. ರುಕ್ಮಣಿಯಮ್ಮ, ಕೆ.ವಿ. ಕೃಷ್ಣಾರೆಡ್ಡಿ, ಕೆ.ಸಿ. ಶ್ರೀರಾಮರೆಡ್ಡಿ, ಟಿ.ಆರ್. ಪವಿತ್ರಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಾಹಕರು ಕೆ.ವಿ. ಸೊನ್ನಪ್ಪ ರೆಡ್ಡಿ, ಹಾಲು ಪರೀಕ್ಷಕರು ಕೆ.ಸಿ. ಚಂದ್ರಶೇಖರ್, ಸಹಾಯಕ ಕೆ.ಬಿ. ನಾರಾಯಣಸ್ವಾಮಿ ಹಾಗೂ ಕೆ.ಎನ್. ರಮೇಶ್. ಈ ಸಭೆಯಲ್ಲಿ ಗೌರವಾನ್ವಿತರು ಗಣ್ಯರು, ಅಧಿಕಾರಿಗಳು, ಕೋಮಲ್ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಮತ್ತು ವಿಸ್ತರಣಾಧಿಕಾರಿಗಳು ಹಾಗೂ ಮುಖಂಡ ರುದ್ರೇಶ್ ರವರು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಎಲ್ಲರಿಗೂ ಸನ್ಮಾನ ಹಾಗೂ ಫಲಹಾರ ಮತ್ತು ಸಿಹಿಯನ್ನು ನೀಡಿ ಗೌರವಿಸಿದರು ಮತ್ತು ಡೈರಿ ಆಡಳಿತ ಮಂಡಳಿಯಿಂದ ಮತ್ತೊಮ್ಮೆ ಕೃತಜ್ಞತೆ ತಿಳಿಸಿದರು. ಸ್ಟೇಷನರಿ 11,500 ರೂಪಾಯಿ, ಬುಕ್ಕು, ಪೆನ್ನು, ಕಂಪ್ಯೂಟರ್ ಸಂಬಂಧಿಸಿದ ಪೇಪರ್ಸ್, ರಿಮ್ಸ್ ಬರಬೇಕಾಗುತ್ತೆ. ಅದಕ್ಕೆ 11,500 ರೂಪಾಯಿ ಖರ್ಚಾಗಬಹುದು ಅಂತೇಳಿ. ಪರೀಕ್ಷಾ ವೆಚ್ಚ, ಪರೀಕ್ಷಾ ಅಂತಂದ್ರೆ ತೊಳಿತಕ್ಕಂಥ ಕ್ಯಾನ್ ತೊಳೆಯೋದಕ್ಕೆ ಸಾಬೂನಲ್ಲಿ ಅಥವಾ ಉಪಕರಣಗಳು ಲ್ಯಾಪ್ಟಾಪ್ ಹೊಡೆದೋಗ್ಬಿಡ್ತದೆ, ಅದಕ್ಕೆ ಒಂದು 2,000 ರೂಪಾಯಿ ವರ್ಷದಲ್ಲಿ ಖರ್ಚಾಗಬಹುದು ಅಂತೇಳಿ. ಸ್ಕೇಲ್ ಮತ್ತು ಅಳತೆ ಇದು 1,800 ರೂಪಾಯಿ ತಗೊಂಡಿದ್ರೆ 1,500 ರೂಪಾಯಿ ಲಾಸ್ಟ್ ಇಯರ್ ಖರ್ಚಾಗಿದೆ. ಸ್ಕೇಲ್ಗೆ ನಾವು ಸರ್ಕಾರಕ್ಕೆ ತೂಕ ಮತ್ತು ಅಳತೆ ಅವರಿಗೆ ಕೊಡಬೇಕಾಗ್ತದೆ ಫೀಸ್ ಅಂತೇಳಿ. AMC ಅದೇ ಕಂಪ್ಯೂಟರ್ ಸಿಸ್ಟಮ್ ಇದೆ, ಅದಕ್ಕೆ 1,500 ರೂಪಾಯಿ ರಿಪೇರಿ ಖರ್ಚು ಬರ್ತದೆ, ಆಗಬಹುದು, ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಉಳ್ಕೊಳ್ಳುತ್ತೆ. ಆಮೇಲೆ ಕರೆಂಟ್ ಚಾರ್ಜ್ 800 ರೂಪಾಯಿ ಆಗ್ಬೋದು ಅಂತೇಳಿ. ಪ್ರಯಾಣ ಭತ್ಯೆ 1,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಬ್ಯಾಂಕ್ 400 ರೂಪಾಯಿ ಅದಾಗ್ಲೇ ಆಗುತ್ತೆ, ಕಮಿಷನ್ ಹೋಗುತ್ತೆ. ಇನ್ನು ಆಡಿಟ್ ಟೈಪಿಂಗು ಏನು ಈ ವರ್ಷ 12,000 ರೂಪಾಯಿ ಮುಂದಿನ ವರ್ಷ ಕೂಡ ಖರ್ಚಾಗ್ಬೋದು ಅಂತೇಳಿ ಹಾಕಿದ್ದಾರೆ. ಇತರೆ 9,000 ರೂಪಾಯಿ, ಸಣ್ಣ ಪುಟ್ಟ ಬೇರೆ ಇತರೆ ಅಂತೇಳಿ ಅಂತಾರೆ, ಅಂತವ್ರು 9,000 ಖರ್ಚು ಮಾಡ್ಬೋದು ಅಂತೇಳಿ. ರಿಪೇರಿ 10,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಪಶುಹಾರ ಕೂಲಿ ಏನು ಪಶುಹಾರ ಮೂಟೆ ನಿಲ್ಲಿಸ್ಕೊಂಡ್ರೆ 2,500 ರೂಪಾಯಿ ಖರ್ಚಾಗಬಹುದು. 96,973 ರೂಪಾಯಿ 38 ಪೈಸೆಗೆ ಇಲ್ಲಿಂದ ಕಳಿಸ್ಕೊಡ್ಲಾಗ್ತದೆ. ಇಲ್ಲಿ ಸ್ಥಳೀಯ ಹಾಲು ಮಾರಾಟ 1 ಲೀಟರ್ 46 ರೂಪಾಯಿಗೆ 5,69,170 ರೂಪಾಯಿ ಜನಗಳಿಂದ ಹಾಲು ಮಾರಾಟ ಮಾಡಿ ಬ್ಯಾಂಕ್ ಜಮಾ ಮಾಡಿರ್ತಾರೆ ಸೆಕ್ರೆಟರಿ ಅವರು. ಬುಡ್ಡಿ ಹಾಲು ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ಕೊಂತೀವಿ, ಡಿಗ್ರಿ ಹಾಲು, ಡಿಗ್ರಿಗೆ ಹಾಕಿರ್ತಾರೆ, ಅದರಿಂದ 42,847 ರೂಪಾಯಿ 35 ಪೈಸೆ ಸಂಘಕ್ಕೆ ಲಾಭ ಬಂದಿರುತ್ತೆ. ಇದರಲ್ಲಿ ಏನ್ ನಾವು ಖರ್ಚುಗಳು ಮಾಡ್ತೀವಿ, ಏನೇನು ಖರ್ಚಾಗಿ ಇಷ್ಟು ಹಾಲಿನ ವ್ಯಾಪಾರದ ಖರ್ಚು ಈ ರೀತಿ ಇರ್ತದೆ. ಏನು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಇದ್ದಾರೆ, ಅವರಿಗೆ 1,86,000 ರೂಪಾಯಿ ಈ ವರ್ಷದಲ್ಲಿ ಸಂಬಳದ ರೂಪದಲ್ಲಿ ಅವರಿಗೆ ಖರ್ಚು ಮಾಡಿರ್ತೀವಿ. ಸ್ಟೇಷನರಿ ಅಂತ 10,150 ರೂಪಾಯಿ, ಇಲ್ಲಿ ಪೇಪರು, ಪೆನ್ನು, ಪುಸ್ತಕ ಇರುವಂಥ ವರ್ಷಕ್ಕೆ ಈ ಕಾಂಪ್ಲೇಟ್ ಮಾಡಿಸೋದು, ಇವೆಲ್ಲ 10,150 ರೂಪಾಯಿ ಖರ್ಚಾಗಿರ್ತದೆ. ಇನ್ನು AMC ಇಲ್ಲಿ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸಿಸ್ಟಮ್ಗೆ 1,037 ರೂಪಾಯಿ 50 ಪೈಸೆ ಈ ವರ್ಷದಲ್ಲಿ ಖರ್ಚಾಗಿದೆ. ಕರೆಂಟ್ ಚಾರ್ಜ್, ವಿದ್ಯುತ್ ಬಿಲ್ ಅಂತ 7,500 ರೂಪಾಯಿ ಖರ್ಚಾಗಿರ್ತದೆ. ಪ್ರಯಾಣ ಭತ್ಯೆ 700 ರೂಪಾಯಿ ಖರ್ಚಾಗಿರ್ತದೆ. ಬ್ಯಾಂಕ್ 308 ರೂಪಾಯಿ ಕಮಿಷನ್ ಇಟ್ಕೊಂಡಿರ್ತಾರೆ. ಆಡಿಟ್ 4,628 ರೂಪಾಯಿ 99 ಪೈಸೆ, 1,74,628 ರೂಪಾಯಿ 99 ಪೈಸೆ ನಿವ್ವಳ ನೆಟ್ ಲಾಭ ಉಳಿಯುತ್ತೆ. ಈ ಲಾಭ ಹೀಗೆ ಇರಲ್ಲ, ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಆದಿ ಬೀದಿಗಳು ಮಾತಾಡ್ಕೊಂತಾ ಇರ್ತೀವಿ. ಎರಡಕ್ಕೆ ಲಕ್ಷ ಡಬ್ಬೆ ನಾವೇನು ಬೀಳುತ್ತೆ, ಇರೋ ಏನು ಬೀಗಿಕದ ಎಂತ ಎಕಡಪಾಯಿ ದುಡ್ಡು ಅಂತ ಮಾತಾಡ್ತಾ ಇರ್ತೀವಿ. ಸುಳ್ಳು, ಇವೆಲ್ಲ ಹೇಳ್ಬೇಕಾಗ್ತದೆ ಆ ತರ ಮಾತಾಡೋರಿಗೆ. ಆ ದುಡ್ಡು ಹಾಗೇ ಇರಲ್ಲ, ಅದರಲ್ಲಿ ಉಳಿದಿರ್ತಕ್ಕಂಥ ಲಾಭ ವಿಲೇವಾರಿ ಇರುತ್ತೆ. ಸರ್ಕಾರದ ಆದೇಶ ಇದೆ, ಇಷ್ಟೇ ಖರ್ಚು ಮಾಡಬೇಕು, ಇಂಥೇ ಖರ್ಚು ಮಾಡಬೇಕು ಅಂತಿದೆ. ಆ ರೀತಿ ನಾವು ಏನು ಲಾಭ ವಿಲೇವಾರಿ ಮಾಡಿರ್ತೀವಿ. ನೀವು ಇದು ಹೇಳಿದಿರಾ ಸುಬ್ರಹ್ಮಣ್ಯ ಬರುತ್ತೆ, ನೆಕ್ಸ್ಟ್ ಇದರಲ್ಲಿ ಬರೆಯುವಾಗ ಬರ್ಕೊಂತೀವಿ. 7 ಗಂಟೆ ಏನು ಪ್ರಶ್ನೆ ಕೇಳುವವರು ಇಲ್ಲ ಅಂತ ಹೇಳ್ಬಿಟ್ಟು ಗಮನಿಸ್ತಾ ಈ ಒಂದು ಸರ್ವಸರ ಸಾಮಾನ್ಯ ಸಭೆ ಕುರಿತು ತಾಲೂಕಿನ ಉಪವ್ಯವಸ್ಥಾಪಕರಂತ ಕೆ. ಮುನಿರಾಜ್ ಸರ್ ಅವರು ಮಾತಾಡ್ತಾರೆ. ಹಸುಗಳಿರೋ ಕಡೆ 4-5 ಹಸುಗಳಿರೋ ಕಡೆ ಒಂದು ಎಮ್ಮೆ ಇಟ್ಕೊಂಡ್ರೆ ಅನುಕೂಲ ಆಗ್ತದೆ, ಅದನ್ನ ಬಳಸ್ಕೋಬೇಕು. ಮತ್ತೆ ನಾವು ಇಲ್ಲಿಂದ ಹಾಲು ಕಳಿಸ್ತೀವೋ ಅಲ್ಲಿ ನಮ್ಮ ಸಂಸ್ಥೆಗೆ ಏನ್ ಲಾಭ ಬರುತ್ತೋ ಅದರಲ್ಲಿ ನಮ್ಗೆ ತುಂಬಾ ಅನುಕೂಲಗಳಿದೆ. ನಮ್ಮ ರೈತ ಮಕ್ಕಳು, ಹೆಣ್ಮಕ್ಳು ಏನಾದ್ರು ಬೆಂಗಳೂರಲ್ಲಿ ಓದ್ತಾ ಇದ್ರೆ ಅವ್ರಿಗೆ ಒಂದು ಹಾಸ್ಟ್ಲು ಇದೆ, ಹಾಸ್ಟ್ಲು ಫ್ರೀ ಹಾಸ್ಟ್ಲು. ಬೇರೆ ಕಡೆ ಆದ್ರೆ 1 ಲಕ್ಷ 2 ಲಕ್ಷ ಕಟ್ಟಬೇಕು, ಆ ತರ ಇದೆ. ಆದ್ರೆ ನಮ್ಮಲ್ಲಿ ಫ್ರೀ ಇದೆ. ಮತ್ತೆ ಈಗ ಮೊನ್ನೆ ಲಾಸ್ಟ್ ಇಯರ್ ಬಂದಾಗ ನಮ್ಗೆ ಹೇಳ್ಬಿಟ್ಟು ಹೋಗಿದ್ದೆ, ಮ್ಯಾಟ್ಸು ಮತ್ತು ಮಿಲ್ಕಿಂಗ್ ಯಂತ್ರಗಳು ಕೊಡ್ತೀವಿ ಅಂತೇಳಿ. ಈ ಮೊನ್ನೆ ಟೆಂಡರ್ ಆಗಿದೆ, ಆಲ್ರೆಡಿ ಮಿಲ್ಕಿಂಗ್ ಮಿಷಿನ್ ಬಂದಿದೆ, ಮ್ಯಾಟ್ದು ಟೆಂಡರ್ ಆಗಿದೆ. ನಮ್ಮ ತಾಲೂಕು 5,000
ಮ್ಯಾಟ್ಗಳು ಬಂದಿದೆ, ಅದನ್ನು ಡೈರಿ ವೈಸ್ ಅನಿಸ್ತೀವಿ, ಅದನ್ನು ಬಳಸ್ಕೋಬೇಕು. ಮತ್ತೀಗ ನಾವು ರೈತರು ಒಂದು ವೇಳೆ ನಾವು ಬೋರ್ ಇದ್ರೆ 1 ಎಕರೆ ನಾವು ಜೋಳ ಬೆಳೆದ್ರೆ ಅದಕ್ಕೆ 5,000 ಪ್ರೋತ್ಸಾಹ ಧನ ಮತ್ತು ಜೋಳ ಫ್ರೀಯಾಗಿ ಕೊಡ್ತೇವೆ. ನಾವು ಮನೆಯಾಗ ಇಟ್ಕೊಂಡು ಉಳಿದು ಬೇಕಾದ್ರೆ ಬೇರೆ ರೈತರು ಮಾರ್ಕೋಬಹುದು. ಒಂದ್ ವೇಳೆ ಮಾರಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನಾವು ಕಟ್ ಮಾಡಿ ಸೆಲೇಜ್ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ. ಯಾಕಂದ್ರೆ ನಾವು ಜೋಳ ಸೊಪ್ಪು 35ರಿಂದ 45 ದಿನದೊಳಗೆ ಕಟ್ ಮಾಡಿದ್ರೆ ಅದರಲ್ಲಿ ಪೋಷಕಾಂಶ ಚೆನ್ನಾಗಿರುತ್ತೆ. ಅದನ್ನ ರೈತರು ಆ ತರ ಮಾಡೋದಿಲ್ಲ. 70 ದಿವಸ 80 ದಿವಸ ಕೊಯ್ತಾ ಇರ್ತೀವಿ, ನಮ್ಗೆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡ್ ಬರ್ತೇವೆ, ಉಳಿದ ಹಂಗೆ ಬಿಟ್ಬಿಡ್ತೀವಿ. ಬಲ್ತೋದಾಗ ಬೆಂಡ್ ಬಂದ್ಬಿಡುತ್ತೆ, ಅದರಿಂದ ಪೋಷಕಾಂಶ ಇರೋದಿಲ್ಲ. ಅದನ್ನ ಸೆಲೇಜ್ ಮಾಡ್ಕೋಬೇಕು. ಅದನ್ನ ನಾವು ಕೋಸು ಬೆಳೆದಾಗ ಬಂಡವಾಳ ಜಾಸ್ತಿ ಆಗ್ಬೇಕಾಗ್ತದೆ. ಆ ಬಂಡವಾಳ ಕೂಡ ರಿಟರ್ನ್ ಬರೋದಿಲ್ಲ. ಒಂದ್ ವೇಳೆ ರೇಟ್ ಬಂದ್ರೆ ಬೆಳೆ ಇರೋದಿಲ್ಲ, ಬೆಳೆ ಬಂದ್ರೆ ರೇಟ್ ಇರೋದಿಲ್ಲ. ಆ ಸಂಕಟಕ್ಕೆ ಸಿಕ್ಕಿದೀವಿ ನಾವು. ಆದ್ರೆ ಒಂದು ಮನೆಗೆ ಒಂದು ಹಸು ಇಟ್ಕೊಂಡ್ರೆ ಅವ್ರ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಏನೋ ಮನೇಲಿ ಒಂದು ಹಸು ಇದ್ರೆ 15 ದಿವಸಕ್ಕೊಂದು ಸರಿ ನಮ್ಗೆ ಹಾಲ್ ಬಿಲ್ ಬಂದೇ ಬರುತ್ತೆ. ಆ ಬಂದಂತ ಹಣದಲ್ಲಿ ನಮ್ಮ ಸಂಸಾರಕ್ಕಾಗ್ಬೋದು ಅಥವಾ ನಮ್ಮ ಮಕ್ಕಳು ಓದ್ತಾ ಇದ್ರೆ ಫೀಸ್ಗಾಗ್ಬೋದು, ಏನೋ ಒಂದಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ರೇಟ್ ಕೊಡ್ತಾ ಇದರಿಂದ ಒಳ್ಳೆ ಗುರುಮಟ್ಟ ಹಾಲು ನೀವು ಕೊಡ್ತಾ ಇದ್ರ, ನಮಗೂ ಸಂಸ್ಥೆಯಲ್ಲಿ ಒಳ್ಳೆ ಹೆಸರಿದೆ. ನಮ್ಮ ತಾಲೂಕಿಗೆ ಫಸ್ಟ್ ಪ್ಲೇಸ್ ಅಲ್ಲಿ ನಾವೇ ಇದ್ವಿ, ಏನು 11 ವರ್ಷದಿಂದ ಈಗೂ ನಾವೇ ಇದ್ದೀವಿ. ಅದರಿಂದ ಫ್ಯಾಟ್ ಮೇಲೆ ರೇಟ್ ಕೊಡೋದ್ರಿಂದ ನಿಮಗೂ ಅನುಕೂಲ ಆಗ್ತಾ ಇದೆ. 38-39 ರೂಪಾಯಿ ತಗೊಳ್ತಾರೆ ರೈತರು. ಅದೇ ರೀತಿ ಏನಾದ್ರು ನಮ್ಮ ರೈತರು 2-3 ಹಸು ಇಟ್ಕೊಂಡ್ರೆ ಅವ್ರಿಗೆ ಒಂದು ಸಲಹೆ ನಂದು, ಅದ್ರ ಜೊತೆಗೆ ಒಂದು ಎಮ್ಮೆ ಇಟ್ಕೊಂಡ್ರೆ ಆ ನಮ್ಮ ಸೀಮೆ ಹಸು ಹಾಲಿಗೆ ಎಮ್ಮೆ ಹಾಲು ಹಾಕೊಂಡ್ರೆ ಫ್ಯಾಟ್ ಜಾಸ್ತಿ ಬರುತ್ತೆ. ಅಂದ್ರೆ ನಮ್ಮ ಹಾಲು ಕೂಡ ಸೀಮೆ ಹಸು ಹಾಲು ಕೂಡ ಫ್ಯಾಟ್ ಚೆನ್ನಾಗಿ ಬರೋದ್ರಿಂದ ಅದನ್ನು ರೇಟ್ ಜಾಸ್ತಿ ನಿಧಿ ಅಂತೇಳಿ 10%, ಅದು ಕೂಡ 11,376 ರೂಪಾಯಿ. ಇಲ್ಲಿರ್ತಕ್ಕಂಥ ಕಮಿಟಿ ಯಾವ್ದೊಂದು ಸ್ವಾತಂತ್ರ್ಯ ದಿನಾಚರಣೆಗೋ ಅಥವಾ ಬೇರೆ ಯಾವ್ದು ದೇವಸ್ಥಾನ ಪೂಜೆಗಳಿಗೋ ಇವುಗಳ ದಾನ ಮಾಡಿದ್ರೆ ಖರ್ಚಾಗ್ತದೆ, ಇಲ್ಲಾಂದ್ರೆ ಉಳ್ಕೊಂತದೆ. ಇನ್ನು ರಾಸು ಅಭಿವೃದ್ಧಿ ನಿಧಿಂತ 5% ಇದೆ, 5,688 ರೂಪಾಯಿ 37 ಪೈಸೆ. ಇದನ್ನು ಕೂಡ ರಾಸೋದ್ರೆ ಹಸುಗಳು, ರಾಸೋದ್ರೆ ಹಸುನೇ ಸಂಕ್ರಾಂತಿ ಹಬ್ಬಕ್ಕೋ ಅಥವಾ ನಿಮ್ಮ ಅಕೌಂಟಲ್ಲಿ ಖರ್ಚು ಮಾಡಿದ್ರೆ ಖರ್ಚಾಗ್ತದೆ, ಖರ್ಚಿನಲ್ಲಿ ನಿಮ್ಮ ಅಕೌಂಟಲ್ಲಿ ಉಳ್ಕೊಂತದೆ. ಇನ್ನು ಸರ್ಕಾರ ಸಿಬ್ಬಂದಿ ವಿಮೆ ಅಂತಿದೆ. ಈ 3 ವರ್ಷದಿಂದ ಸರ್ಕಾರ ಇಲಾಖೆ ಕಾಯ್ದೆ ತಿದ್ದುಪಡಿ ಮಾಡಿ ಸಿಬ್ಬಂದಿಗೆ ಏನಾದರೂ ಗಾಯ ಆದರೆ ಖರ್ಚು ಮಾಡಲಿ ಅಂತ ಹೇಳ್ಬಿಟ್ಟು 5,670 ವಿಮೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತೇಳಿ ಇದೇ ಯಾರೋ ಮಾಡಿದ್ರೆ ಹಂಗೆ ಸಂಘದಲ್ಲಿತ್ತು. ಈ ಸರ್ಕಾರ ಅಭಿವೃದ್ಧಿ ನಿಧಿ ಅಂತ ಹೇಳ್ಬಿಟ್ಟು 5,688 ರೂಪಾಯಿ 37 ಅಂದ್ರೆ 5% ತೆಗೆದಿರ್ತಾರೆ. ಇದು ಕೂಡ ಸರ್ಕಾರ ಅಂದ್ರೆ ನಮ್ಮ ಸರ್ಕಾರ ಇಲಾಖೆ ಸಂಬಂಧಪಟ್ಟಂತೆ ಕೋಲಾರಕ್ಕೋ ಅಥವಾ ಬೆಂಗಳೂರಿಗೋ ಟ್ರೈನಿಂಗ್ಗೂ ಖರ್ಚು ಮಾಡ್ಬೋದು, ಮಾಡಲಿಲ್ಲ ನಿಮ್ಮ ಸಂಘದಲ್ಲಿ ಉಳ್ಕೊಳ್ಳಿ. ಇಷ್ಟು 1,13,767 ರೂಪಾಯಿ 48 ಪೈಸೆ ಸುತ್ತ ಆಗ್ತದೆ. ಇಲ್ಲಿ ಬೋನಸ್ಸು 1 ರೂಪಾಯಿಗೆ 100 ರೂಪಾಯಿಗೆ ₹1 39 ಪೈಸೆ. ಯಾಕೆಂತಂದ್ರೆ ಈ ಹಿಂದಿನ ವರ್ಷಗಳು 2 ರೂಪಾಯಿ 3 ರೂಪಾಯಿ ಕೊಟ್ಟಿರುವಂತ ದಾಖಲೆ ಇದೆ. ಆದ್ರೆ ಈಗ ನೀವು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಹಾಕಿದ್ದೀರಿ, ಅವತ್ತು ಫ್ಯಾಟ್ ಆಧಾರದ ಮೇಲೆ ರೇಟ್ ಹೋಗ್ತಾ ಇರೋದ್ರಿಂದ ಕಡಿಮೆ ಆಗಿರ್ತದೆ. ಅದು 100 ರೂಪಾಯಿಗೆ ₹1 39 ಪೈಸೆ ಇಲ್ಲಿರ್ತಕ್ಕಂಥ ಕಮಿಟಿ ನಿರ್ಧಾರ ಮಾಡೋ ದಿನಾಂಕಂದು ಸೆಕ್ರೆಟರಿ ಕೊಟ್ಬಿಡ್ತಾರೆ. ಇಲ್ಲಿಗೆ ಈ ವರ್ಷದ ಲೆಕ್ಕ ವಹಿಸಲಾಗ್ತದೆ. 7 ಕಾಪಿಗಳು ಮಾಡ್ಬೇಕಾಗ್ತದೆ. ಅದು ಬೆರಳಚ್ಚು ಅಂತ 12,000 ರೂಪಾಯಿ ಆಡಿಟರ್ಗೆ ಖರ್ಚು ಮಾಡಿರ್ತಾರೆ. ಆಮೇಲೆ ರಿಪೇರಿ ವೆಚ್ಚ ಎಂಥದೋ ರಿಪೇರಿ ಮಾಡಿದರೆ 9,100 ರೂಪಾಯಿ ಖರ್ಚಾಗಿದೆ. ಇನ್ನು ಬಾಡಿಗೆ ಎಲ್ಲ ಮಿಲ್ಕಿಂಗ್ ಮಿಷನ್ ಬಿಡಿ ಭಾಗಗಳು 8,210 ರೂಪಾಯಿ ಖರ್ಚು ಮಾಡಿದ್ದಾರೆ. ಸರ್ವಸಾಧಾರಣ ಸಾಮಾನ್ಯ ಸೇವೆ ಈ ರೀತಿ ಹಿಂದಿನ ವರ್ಷ ಮೀಟಿಂಗ್ ಮಾಡಿದ್ದಾರೆ, ಅದು 31,700 ರೂಪಾಯಿ ಖರ್ಚಾಗಿದೆ ಹಿಂದಿನ ವರ್ಷದಲ್ಲಿ. ಇನ್ನು ಸರ್ಕಾರ ವಾರ ಪತ್ರಿಕೆ ಅಂತ ಬರ್ತದೆ, ನಮ್ಮ ಸರ್ಕಾರ ಇಲಾಖೆ ಬಗ್ಗೆ ಏನೇನು ನಡೀತಾ ಇದಾವೆ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು, ಅದಕ್ಕೆ 2,500 ರೂಪಾಯಿ ಬಿಲ್ ಡಿಡಕ್ಷನ್ ಆಗಿರುತ್ತೆ. ಬಾಬ್ತು ಏನು ಹೇಳ್ತಕ್ಕಂಥ ಇನ್ಸುಲೇಷನ್ ನಿಮಗೆ ಸೆಮೆನ್ ಕೊಡ್ತಕ್ಕಂಥ ತಿಂಗಳಿಗೆ 300 ರೂಪಾಯಿ ಕೊಡಬೇಕಾಗ್ತದೆ. ನಮ್ಮ ಹಾಲಿನ ಬಿಲ್ ಕಟ್ಟಾಗ್ತದೆ, 3,600 ರೂಪಾಯಿ ಖರ್ಚಾಗಿದೆ. DCS ಪುಸ್ತಕಗಳು, ಉಪಕರಣಗಳು, ಲ್ಯಾಪ್ಟಾಮೀಟರ್ ಪುಸ್ತಕ ಇಂಥ ಹೊಡೆದೋದ್ರೆ ತಗೊಳ್ಬೋದಕ್ಕೆ 2,752 ರೂಪಾಯಿ, 2,83,042 ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿದೆ. ಈ ಖರ್ಚು ಹೋಗಿ ವ್ಯಾಪಾರ ಲಾಭ ಏನು 5,06,653 ರೂಪಾಯಿ 37 ಪೈಸೆ ವ್ಯಾಪಾರ ಲಾಭ ಆಗುತ್ತೆ. ಅದರಲ್ಲಿ ಖರ್ಚು ಏನು 2 ಲಕ್ಷ ರಿಸರ್ವ್ ಫಂಡ್. ಈ ರಿಸರ್ವ್ ಫಂಡ್ಗೆ 25% ತೆಗೆದಿಡಬೇಕು. ಇದು ನಿಮ್ಮ ಅಕೌಂಟಲ್ಲಿ ಶಾಶ್ವತವಾಗಿ ಇರ್ತದೆ ಖರ್ಚು ಮಾಡಲಿಲ್ಲ ಅಂತಂದ್ರೆ. 43,657 ರೂಪಾಯಿ 25 ಪೈಸೆ, 43,657 ರೂಪಾಯಿ 35 ಪೈಸೆ 25 ಪೈಸೆ ನಿಮ್ಮ ಅಕೌಂಟಲ್ಲಿ ಇರ್ತದೆ. ಸಹಕಾರ ಶಿಕ್ಷಣ ನಿಧಿ ಅಂತ ಹೇಳ್ಬಿಟ್ಟು 2% ಇದೆ. ಇದು 2,619 ರೂಪಾಯಿ 40 ಪೈಸೆ ವರ್ಷಕ್ಕೊಮ್ಮೆ ಸೆಕ್ರೆಟರಿ ಅಧ್ಯಕ್ಷರು ಬರೆದುಬಿಟ್ಟು ಸೈನ್ ಹಾಕಿ ಮಹಾಮಂಡಲ ಕೊಡಬೇಕಾಗ್ತದೆ. ಕಟ್ಟಡ ನಿಧಿ ಅಂತಿದೆ. ಕಟ್ಟಡ ಇದ್ರೂ ಕೂಡ ಸುಣ್ಣ ಬಣ್ಣ ಹೆಸರುಗಳ ಜೊತೆ ಹೋಗ್ತಾ ಇರುತ್ತೆ ವರ್ಷಕ್ಕೊಂದ್ಸಲಿ. ಇದಕ್ಕೆ 12,835 ರೂಪಾಯಿ 23 ಪೈಸೆ 10% ತೆಗೆದಿರ್ತೀವಿ. ಈ 2 ಅಕೌಂಟ್ ಹೊರತುಪಡಿಸಿ ಮಿಕ್ಕ ಸದಸ್ಯ ಈ 2 ಮಾತ್ರ ನಿಮ್ಮ ಅಕೌಂಟ್ ಇರ್ತದೆ. ಮಿಕ್ಕಂತೆ 65% ಉಳಿದಿರ್ತಕ್ಕಂಥ 65%
73,948 ರೂಪಾಯಿ 86 ಪೈಸೆ ನಿಮ್ಮ ಸದಸ್ಯರು ಇಲ್ಲೇನು ಅಕೌಂಟ್ ಒಂದು ಕಮಿಟಿ ಇದೆ, ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಯಾವುದಾದ್ರೂ ಹಬ್ಬ ಹರಿದಿನಗಳಿಗೆ ಅವತ್ತು ನಿಮ್ಗೆ ಬೋನಸ್ ರೂಪಾಯಿ ಕೊಟ್ಬಿಡ್ತಾರೆ. ಅಲ್ಲಿಗೆ ಅದಾದ್ಮೇಲೆ ಇಲ್ಲಿ ಸಿಬ್ಬಂದಿ ಇದ್ದಾರೆ 3-4 ಜನ, ಅವರು ಕೂಡ 11,370 ಬೇರೆ ಪ್ರಾಡಕ್ಟ್ ಮಾಡಿ, ಬೇರೆ ಉತ್ಪನ್ನಗಳು ಅಂತೀವಲ್ಲ, ತುಪ್ಪ ಈ ತರ ಎಲ್ಲ ಅವು ಮಾಡಿದಾಗ ಲಾಭ ಜಾಸ್ತಿ ಬರುತ್ತೆ. ಡೈರಿಗೆ ಲಾಭ ಜಾಸ್ತಿ ಬಂದಾಗ ದರ ಕೊಡ್ಬೋದು. ನಮ್ಮಲ್ಲಿ ಏನಾಗಿದೆ ಅಂದ್ರೆ 50% ಗಿಂತ ಜಾಸ್ತಿ ಲಿಕ್ವಿಡ್ ಮಿಲ್ಕ್ ಸೇಲ್ಸೇ ಇದೆ, ಅಂದ್ರೆ ಪಾಕೆಟೇ ಇದೆ. ಇವಾಗ ಅದು ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಗೊತ್ತಾ? ರೇಟು 46 ರೂಪಾಯಿ ಇದೆ. ಈ ಏಜೆಂಟ್ ಕಮಿಷನ್ ಅದು ಇದೆಲ್ಲ ಹೋದ್ರು ಕೂಡ 3 ರೂಪಾಯಿ ಹೋದ್ರು ಕೂಡ ನಿಮ್ಗೆ ಕನಿಷ್ಠ ಅಂದ್ರೂ ಕೂಡ 43 ರೂಪಾಯಿ ಒಕ್ಕೂಟಕ್ಕೆ ಬರುತ್ತೆ. ಉಳಿಯೋದೆಷ್ಟು? 38 ರೂಪಾಯಿ 10 ಪೈಸೆ ಸಂಘಕ್ಕೆ ಕೊಟ್ಬಿಟ್ರೆ 5 ರೂಪಾಯಿ ಉಳಿಯುತ್ತೆ. 5 ರೂಪಾಯಲ್ಲಿ ಒಕ್ಕೂಟ ಮೇಂಟೆನೆನ್ಸ್ ಎಷ್ಟಿರುತ್ತೆ? ಇಲ್ಲಿಂದ ನಿಮ್ಮ ಈ ಮಿಲ್ಕಿಂಗ್ ಮಿಷಿನ್ಸ್ ಇಂದ ಹಿಡಿದು ಇಲ್ಲಿಂದ ಸಾಗಾಣಿಕೆ ಹಿಡಿದು ಒಕ್ಕೂಟ ಮತ್ತೆ ಮೇಂಟೆನೆನ್ಸ್, ಒಕ್ಕೂಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಪಾಕೆಟ್ ಮಾಡಿ ಮತ್ತೆ ಮಾರ್ಕೆಟ್ಗೆ ಗ್ರಾಹಕರು ತಲುಪಿಸೋವರೆಗೂ, ಮತ್ತೆ ಈಗ ನೀವು ಬಿಲ್ಡಿಂಗ್ ಕಟ್ತೀರಿ ಅನ್ಕೊಳ್ಳಿ ಈ ಊರಲ್ಲಿ, ಇದಕ್ಕೆ 10 ಲಕ್ಷ ಕೊಡ್ತಾರೆ. ಈಗ ನಮ್ಮಲ್ಲಿ 5 ಲಕ್ಷ KMF ಬರುತ್ತೆ, 3 ಲಕ್ಷ ಒಕ್ಕೂಟದಿಂದ ಬರುತ್ತೆ, ಧರ್ಮಸ್ಥಳ ಬರುತ್ತೆ. ಮತ್ತೆ ನೀವ್ ಯಾರಾದ್ರೂ ಇನ್ಶೂರೆನ್ಸ್, ಈಗ ನೀವು ಕಟ್ಟೋ ಇನ್ಶೂರೆನ್ಸ್ ಅಲ್ಲಿ 50% ಪ್ರೀಮಿಯಂ ಒಕ್ಕೂಟ ಬರುತ್ತೆ. ಎಲ್ಲ ಈ 5 ರೂಪಾಯಲ್ಲಿ ಮಾಡಕ್ ಆಗ್ತದಾ? ಆಗುತ್ತಾ? ನೀವ್ ಹೇಳಿ. 5 ರೂಪಾಯಿ ಸಮಸ್ಯೆ ಇಲ್ಲ ಅಂತ ನಾನು ಭಾವಿಸಿದೀನಿ. ನೀವು ಹೇಳಿದ ಹಾಗೆ ದರ ಹೇಳಿದ್ರಿ, ರೇಟ್ ಏನ್ ಮಿಗಲ್ತಿದೆ ಅಂತ ಅವನ್ನೇ ಅಡಗ್ತೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ಆಡಳಿತ ಮಂಡಳಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಕಳೆದ ಈ ಬೇಸಿಗೆಗೆ ಅಂತ ಹೇಳಿ 2 ರೂಪಾಯಿ ರೈಸ್ ಮಾಡಿದ್ರು. ಗುಣಮಟ್ಟದ ಆಧಾರದ ಮೇಲೆ ಕೊಡ್ತಾ ಇದ್ರು. ಈಗ ನಾವು 4-1 ಫ್ಯಾಟ್ ಅಂತ ಹೇಳ್ತೀವಿ. 4-1 ಫ್ಯಾಟ್ ಬಂದ್ರೆ ನಿಮ್ಮ ಸಂಘಕ್ಕೆ 38 ರೂಪಾಯಿ 10 ಪೈಸೆ ಕೊಡ್ತೀವಿ ನಾವು. ನಿಮ್ಮ ಸಂಘಕ್ಕೆ 38 ರೂಪಾಯಿ 10 ಪೈಸೆ ಬರುತ್ತೆ ಸಂಘಕ್ಕೆ. ನೀವು ರೈತರಿಗೆ 4-1 ಫ್ಯಾಟ್ಗೆ ಎಷ್ಟು ಕೊಡ್ತಾ ಇರ್ತೀರಾ? 35 ರೂಪಾಯಿ 15 ಪೈಸೆ ಕೊಡ್ತೀವಿ. ಎಷ್ಟು? 4-1 ಫ್ಯಾಟ್ ಬಂದ್ರೆ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಾವು ಬ್ಲೂ ಪ್ಯಾಕೆಟ್ ಮಾಡ್ತೀವಿ, ನಂದಿನಿ ಹಾಲು. ನಮ್ಮಲ್ಲಿ 7,30,000 8 ಲಕ್ಷ ಬರ್ತಾ ಇತ್ತು ಮೊನ್ನೆ. ಈ ಬೇಸಿಗೆ ಬಂದ್ಮೇಲೆ ಏನಾಗಿದೆ, 7,30,000 ಆಗ್ಬಿಟ್ಟಿದೆ. ಇದರಲ್ಲಿ ಸರಾಸರಿಯಾಗಿ 4.5 ಲಕ್ಷ ಲೀಟರ್ ಅಷ್ಟು ಹಾಲು, ಮಾಮೂಲಿ ಪಾಕೆಟ್ ಹಾಲು ಕುಡಿತೀವಲ್ಲ, ಕುಡಿಯೋ ಹಾಲು ಇದೆಯಲ್ಲ, ಅದಕ್ಕೆ ಹೋಗುತ್ತೆ ಬೆಂಗಳೂರಿಗೆ. ಇನ್ನು ಉಳಿದಷ್ಟು ಒಂದು 45,000-50,000 ಮೊಸರಿಗೆ ಹೋಗುತ್ತೆ. ಇನ್ ಮಿಕ್ಕಿ ತುಪ್ಪ, ಈ ತರ ಬೇರೆ ಬೇರೆ ಇದ್ದಾರೆ. ಹಾಗೆ ನೆಕ್ಸ್ಟ್ ಇಯರ್ ಗೆ ಅಂದಾಜು ಬಜೆಟ್ ನ ಕೂಡ ಹೇಳಿದ್ದಾರೆ. ಅವ್ರು ಕೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಅವ್ರು ನೀವು ಬರೀ 800 ತೋರಿಸಿದ್ರಿ, ಲಾಸ್ಟ್ ಇಯರ್ ಖರ್ಚು 7,000 ಆಗಿದೆ ಅಂತ. ಬಟ್ ಟೋಟಲ್ ನೀವು ಹೇಳ್ತಾ ಇದ್ರಿ ಟೋಟಲ್ ಅಮೌಂಟ್ ಎಲ್ಲಿ ಆಗುತ್ತೆ ಅಂತ. ಇಂಡಿವಿಜುವಲ್ ಕೂಡ ಬಜೆಟ್ ಅಲ್ಲಿ ಎಲ್ಲ ಮೇ ಬಿ 0 ಮಿಸ್ ಮಾಡಿರ್ತೀರಿ. ಅದನ್ನ ಹಾಕೊಳ್ಳಿ. 800 ಅಲ್ಲ 8,000 ಅಂತ ಹಾಕೊಳ್ಳಿ. ವರ್ಷಕ್ಕೆ 8,000 ಬರುತ್ತೆ ಅಂತ ಹೇಳಿ. ಯಾಕೆಂದ್ರೆ ಬರೀ ಡೈರಿ ಬಿಲ್ಡಿಂಗ್ ಮಿಲ್ಕಿಂಗ್ ಮಿಷಿನ್ಸ್ ಇದೆಯಲ್ಲ, ಸೊ ಆಗ ಕರೆಂಟ್ ಬಿಲ್ ಜಾಸ್ತಿ ಬಂದೇ ಬರುತ್ತೆ. ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಒಂದು. ಎರಡನೇದು, ನೀವ್ ಹೇಳಿದಾಗೆ ಆಡಿಟರ್ ಅದನ್ನ ಮಾತಾಡ್ತೀವಿ. ಬೇರೆ ತಾಲೂಕುಗಳಲ್ಲಿ ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿರೋದಕ್ಕೆ ಅವ್ರು 8,000-10,000 ಚಾರ್ಜ್ ಮಾಡ್ತಾ ಇದಾರೆ. ಇನ್ನು ಕೆಲವು ಸಣ್ಣ ಪುಟ್ಟ ಸಂಘಗಳಾದ್ರೆ 50 ಲೀಟರ್ 20 ಲೀಟರ್ 30 ಲೀಟರ್ ಸಂಘಗಳಿಗೆ ನಾವು ಸ್ವಲ್ಪ ಹೇಳಿ ಏನಿದೆ ಮಿನಿಮಮ್ ಚಾರ್ಜ್, ಬರೀ ಬುಕ್ ಜೆರಾಕ್ಸ್ ಕೊಡಿ ಅಂತ ಹೇಳಿ ಕೂಡ ಮಾಡಿಸ್ತಾ ಇದೀವಿ. ಅವರು ಆಡಿಟರ್ ಸಿಗ್ನೇಚರ್ ಬೇಕಾಗ್ತದೆ, ಸೊ ಹಾಗಾಗಿ ಅವ್ರು ಚಾರ್ಜ್ ಮಾಡ್ತಾರೆ. ಅದಕ್ಕೆ ಅಂತ ಹೇಳಿ ಅದನ್ನ ಕಡಿಮೆ ಮಾಡಿಸೋದು ಮಾಡೋಣ. ಆಮೇಲೆ ಇನ್ನು ಮುಂದುವರೆದು ಇವತ್ತು ನಿಮ್ಮ ಮಿಲ್ಕಿಂಗ್ ಮಿಷಿನ್ಸ್ ಆದ್ಮೇಲೆ ಒಳ್ಳೆ ಗುಣಮಟ್ಟ ಬರ್ತಾ ಇದೆ. ನಿಮ್ ಸಂಘ ತುಂಬಾ ಸುಸ್ಥಿತಿಯಲ್ಲಿ ಇದೆ. ಏನಾಗಿರುತ್ತೆ ಅಂದ್ರೆ, ಕೆಲವರು ಡೈರಿಗೆ ಹಾಲು ಆಗ್ತಾ ಇರೋದಿಲ್ಲ, ಸೆಕ್ರೆಟರಿ ಮೇಲೆ ಜಿದ್ದಿಗೋ ಇಲ್ಲ ಅಧ್ಯಕ್ಷರ ಜಿದ್ದಿಗೋ ಕೆಲವರು ಪ್ರೈವೇಟ್ಗೆ ಆಗ್ತಾ ಇರ್ತಾರೆ. ಸೊ ಅಂತವ್ರನ್ನು ಕೂಡ ನಾನೇ ಕರೆಸಿ ಮಾತಾಡ್ತೀನಿ ಅಂತ ಹೇಳಿ ಕೆಲವು ಹಳ್ಳಿಗಳಲ್ಲಿ ಅವರು ಕೂಡ ಮಾತಾಡಿ ಹಾಲು ನಮ್ಗೆ ಬರೋ ತರ ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಲ್ಲಿ ಹಿಂದೆ 48,000-50,000 ಹಾಲಿತ್ತು, ಇವತ್ತು 80,000 ಲೀಟರ್ಗೆ ಹೋಗಿದೆ. ಅಂದ್ರೆ 80,000 ಲೀಟರ್ ಜಾಸ್ತಿ ಆಗಿದೆ. 30,000 ಲೀಟರ್ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಂತಂದ್ರೆ, ನಾವು ಒಕ್ಕೂಟ ಇಲ್ಲಿ ಇರುವಂತ ಅಧಿಕಾರಿಗಳು, ಇಲ್ಲಿರೋ ನಿರ್ದೇಶಕರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಸಂಘದಲ್ಲಿ ವಿಶೇಷವಾಗಿ ಸೆಕ್ರೆಟರಿ, ಟೆಸ್ಟರು, ನೀವು ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿಗಳು ಎಲ್ಲ ಫಾಲೋ ಅಪ್ ಮಾಡಿ ಸಂಘದಲ್ಲಿ ಕರೆಕ್ಟ್ ಆಗಿ ಬೋನಸ್ ಆಗ್ಬೋದು, ಟೈಮ್ ಬಟವಾಡೆ ಆಗ್ಬೋದು, ಇವೆಲ್ಲ ಕೊಡ್ತಾ ಇರೋದಕ್ಕೇನೆ ಹಾಲ್ ರೈಸ್ ಆಗಿದೆ. ಇವೆಲ್ಲ ಆಗದೆ ಇದ್ರೆ ಹಾಲ್ ರೈಸ್ ಆಗ್ತಾ ಇರ್ಲಿಲ್ಲ. ಹಸುಗಳು ಮಾರ್ಕೊಂಡ್ಬಿಡ್ತಾ ಇದ್ರು ರೈತರುಗಳು. ಸೊ ಹಾಗಾಗಿ ಈ ನಿಮ್ ಕಷ್ಟ ಏನ್ ಹೇಳಿದ್ರೆ, ನೀವ್ ಏನ್ ಹೇಳ್ತಾ ಇದ್ರಿ ವರ್ಕೌಟ್ ಆಗಲ್ಲ ಅನ್ನೋದು ನಿರ್ದೇಶಕರ ಗಮನದಲ್ಲೂ ಇದೆ, ನಮ್ಮ ಗಮನದಲ್ಲೂ ಇದೆ. ಖಂಡಿತವಾಗ್ಲೂ ನಾಳೆ ಏನ್ ನೀವೆಲ್ಲ ಮೆಮೊರಂಡಮ್ ಡಿಸಿಆರ್ ಕೊಡ್ತಾ ಇದ್ದೀರಿ, ಅದು ಸರ್ಕಾರಕ್ಕೆ ಮನದಟ್ಟು ಆಗುತ್ತೆ. ಅದಾದ್ಮೇಲೆ ನಂತರ ಇಮಿಡಿಯೇಟ್ ದರ ಪರಿಷ್ಕರಣೆ ಮಾಡ್ತಾರೆ. ಅದು ನಿಮ್ಗೂ ಕೂಡ ನೇರವಾಗಿ ಬರುತ್ತೆ ಅಂತ ನಾನು ಒಳ್ಳೇದು. ಯಾಕಂದ್ರೆ ಅದಕ್ಕೆ ನಮ್ ಕಡೆಯಿಂದ ಸಬ್ಸಿಡಿ ಇದೆ. ನೀವೇನಾದ್ರೂ ಮಾಡಂಗಿದೆ, ತೊಟ್ಟಿಗೆ ಸಬ್ಸಿಡಿ ಇದೆ, ಬ್ಯಾಗ್ಸ್ ಕೊಡ್ತಾ ಇದೀವಿ, ಬ್ಯಾಗ್ಸ್ ಸಬ್ಸಿಡಿ ಇದೆ. ಎಲ್ಲನ ಬಳಸ್ಕೊಂಡು ನೀವು ಮಾಡ್ಕೊಂಡ್ರೆ ಒಳ್ಳೇದು. ಅದನ್ನ ಎಷ್ಟು ಮಾಡ್ಕೊಂಡ್ರೆ ಅಷ್ಟೇ ನಮ್ಗೆ ಹಾಲು ಬರುತ್ತೆ. ಬೇಸಿಗೆ ಕಾಲ ಆದ್ರೂ ಹಾಲು ಬರುತ್ತೆ. ಆ ತರ ಪೋಷಕಾಂಶ ಅದ್ರಲ್ಲಿ ಇರುತ್ತೆ. ಅದನ್ನ ಬಳಸ್ಕೋಬೇಕು. ಮತ್ತೆ ಅದೇ ರೀತಿ ನಾವು ಒಂದು 2 ಹಸು ಇಟ್ಕೊಂಡ್ರೆ, ನಾವೆಲ್ಲ ರೈತರೋದ್ರಿಂದ ನಾವು ಬೆಳೆ ಮಾಡ್ಬೇಕಾದ್ರೆ ತಿಪ್ಪೆ ಗೊಬ್ಬರ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ಅನುಕೂಲ ಆಗ್ತದೆ. ಅದನ್ನು ಬಳಸ್ಕೋಬೇಕು. ಯಾಕಂದ್ರೆ ಈಗ ನಾವು ನಂಬಿರೋದು ಮಾವಿನ ಗಿಡ ಕೂಡ ಈ ಸಲ ಕೈ ಕೊಟ್ಟಿದೆ, ನಮ್ಗೆಲ್ಲ ಗೊತ್ತಿದೆ. ಎಲ್ಲ ಕಟ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ. ಏನೋ ನಾವು ಬದುಕಬೇಕಾದ್ರೆ ಮಿಲ್ಕ್ ಅಂಡ್ ಸಿಲ್ಕು
ನಾವು ಸಿಲ್ಕ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಯಾಕಂದ್ರೆ ಕೊಡ್ತಾ ಇಲ್ಲ. ಯಾಕಂದ್ರೆ ನಾವು ಟೊಮೊಟೊ ಮತ್ತೆ ಮಾವು ಇರೋದ್ರಿಂದ ಅದನ್ನ ಬೆಳೆಯಕ್ಕೆ ಆಗ್ತಾ ಇಲ್ಲ. ಅದರಿಂದ ನಾವು ಹಸುಗಳು ಇಟ್ಕೊಂಡ್ರೆ ನಮ್ಮ ರೈತರ ಕುಟುಂಬಗಳು ಚೆನ್ನಾಗಾಗ್ತದೆ, ಅದನ್ನ ಬೆಳೆಸ್ಕೋಬೇಕು. ಮತ್ತೆ ಅದೇ ರೀತಿ ನಮ್ಮ ಹಸುಗಳಿಗೆ ಇನ್ಸೂರೆನ್ಸ್ ಕೂಡ ಅದು ನಮ್ಮ ಯುವ ಶಂಕರ್ ಅವರೇ, ನರಸಿಂಹಣ್ಣವರೇ ಮತ್ತು ಎಲ್ಲ ನಿರ್ದೇಶಕರೇ ಮತ್ತು ಎಲ್ಲ ರೈತ ಬಂಧುಗಳೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ದಿನ ನಮ್ಮ ವಾರ್ಷಿಕ ಸಭೆ ನಡೀತಾ ಇದೆ. ನಮ್ಮಲ್ಲಿ ಎಲ್ಲ ನಮ್ಮ ಶಂಕರ್ ಅವರು ಲೆಕ್ಕಗಳನ್ನು ತಮಗೆ ಓದಿ ಮುಂದೆ ತಿಳಿಸಿದ್ದಾರೆ. ಅದರಲ್ಲಿ ಏನು ಹೆಚ್ಚು ಕಡಿಮೆ ಇದು ತಾವು ಕೇಳ್ಬೋದು ಅಂತ ಎಲ್ಲ ಕೇಳಿದ್ದೀನಿ. ಅದು ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಈ ಸಂಘ ಹೆಚ್ಚಿನ ರೀತಿ ಬೆಳಿಬೇಕಾದ್ರೆ ನಾವು ರೈತರು ಹಾಲನ್ನು ಕೊಡಬೇಕು. ಹಾಲನ್ನು ಕೊಟ್ಟಾಗ ನಮ್ಮ ಸಂಘ ಅಭಿವೃದ್ಧಿ ಆಗುತ್ತದೆ. ಅದರಿಂದ ಹಾಲು ಕೊಳ್ಳಬೇಕು. ಯಾಕಂದ್ರೆ ರೈತರಿಗೆ ಬದುಕಬೇಕಾದ್ರೆ ತುಂಬಾ ಕಷ್ಟದಲ್ಲಿದ್ವಿ. ರೈತರಿಗೆ ಬೇರೆ ಬೆಳೆಗಳು ಬೆಳೆಯೋಕ್ಕೆ ನೀರಿಲ್ಲ, ಇದ್ರೂ ಬೇರೆ ರೀತಿ ನಾವು ಕಮರ್ಷಿಯಲ್ ಕ್ರಾಪ್ಗೆ ಹೋಗ್ತೇವೆ. ಕಮರ್ಷಿಯಲ್ ಕ್ರಾಪ್ ಬೆಳೆದಾಗ ರೂಪಾಯಿಲೆಲ್ಲ ಆಗ್ತಾ ಇಲ್ಲ, ಸಾಧ್ಯ ಇಲ್ಲ. ಸೊ ಈಗ ದರ ರೈಸ್ ಮಾಡ್ಬೇಕು ಅಂತಂದ್ರೆ ಒಕ್ಕೂಟಕ್ಕೆ ಪವರ್ಸ್ ಇಲ್ಲ. ಮಾರ್ಕೆಟ್ ಅಲ್ಲಿ ಮಾರುವಂತ ರೇಟ್ ನ ರೈಸ್ ಮಾಡೋದಕ್ಕೆ ಸರ್ಕಾರಕ್ಕಿದೆ. ಸರ್ಕಾರ ಹಾಗಾಗಿ ನಾಳೆ ಎಲ್ಲ ನೀವೆಲ್ಲ ರೈತರು ಎಲ್ಲ ಸೇರಿ DC ಅವರಿಗೆ ಮೆಮೊರಾಂಡಮ್ ಕೊಡ್ಬೇಕು ಅಂತ ಏನ್ ಅನ್ಕೊಂಡಿದೀರಿ, ಅದ್ ಕೊಟ್ರೆ ದರ ರೈಸ್ ಮಾಡ್ತಾರೆ. ನಿರ್ದೇಶಕರು ಬೆಳಗ್ಗೆ ಹೇಳ್ತಾ ಇದ್ರು ನಾವೆಲ್ಲ 10 ರೂಪಾಯಿ ರೈಸ್ ಮಾಡ್ಬೇಕು ಅಂತ ಕೇಳ್ತಾ ಇದ್ವಿ ಸರ್ ಅಂತ. ಸರ್ಕಾರ ಒಂದ್ ವೇಳೆ 10 ರೂಪಾಯಿ ರೈಸ್ ಮಾಡಿದ್ರೆ ನೇರವಾಗಿ ನಿಮ್ಗೆ ಒಕ್ಕೂಟಗಳಿಗೆ ರೈತರಿಗೆ ಬರುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡವೇ ನಮ್ಮ ಈ ತಾಲೂಕಿನಲ್ಲಿ ಅಡಗಲ್ ಕ್ಷೇತ್ರ ಸಂಬಂಧಪಟ್ಟಂತ ಹೇಳೋದಾದ್ರೆ ಒಬ್ಬ ಒಳ್ಳೆ ಉತ್ತಮವಾದ ನಿರ್ದೇಶಕರನ್ನ ನೀವೆಲ್ಲ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಅವ್ರು ಬಂದಾದ ಮೇಲೆ ಸುಮಾರು ಈ ಭಾಗದಲ್ಲಿ ಕೂಡ 7-8 ಡೈರಿಗಳಾಗಿದೆ. ಗೌನ್ಪಲ್ಲಿ ಏರಿಯಲ್ಲಿ ಡೈರಿಗಳೇ ಇರ್ಲಿಲ್ಲ ಸುಮಾರು 2-3 ಪಂಚಾಯತಿಗಳಿಗೆ. ಸೊ ನಿರ್ದೇಶಕರು ಬಂದ ಮೇಲೆ ಯಾವುದೇ ಹಳ್ಳಿ ಆಗ್ಲಿ ಪಕ್ಷ ಭೇದ ಯಾವ್ದು ನೋಡಿದಾಗೆ ಡೈರಿಗಳು ಮಾಡಿ ಸರ್. ಆ ಊರುಗಳಲ್ಲಿ ಹಾಲು ನಮಗ್ ಬರಬೇಕು. ಸಪೋಸ್ ಯಾರಾದ್ರೂ ಬೇರೆ ಪ್ರೈವೇಟ್ ಆಗ್ತಾ ಇದ್ರೆ ಆ ಊರುಗಳು ನನ್ನೇ ಕರೀರಿ, ನಾನೇ ಬಂದು ಪಂಚಾಯತಿ ಮಾಡೋರು. ನಮ್ಮ ಒಕ್ಕೂಟ ಏನು ನಾವು ನಿಮಗೆ ಕೊಡ್ತಾ ಇದೀವಿ ಗರಿಷ್ಠ 4 ಫ್ಯಾಟ್ಗೆ. ಸೊ ಈಗಿದ್ದಾಗ ಈ ಒಂದು ದೆಸೆಯಲ್ಲೇ ನಮ್ಮ ನಿರ್ದೇಶಕರುಗಳು ಎಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಈಗ ಮಾರಾಟ ದರ ಏನ್ ನಾವು ಮಾರ್ಕೆಟ್ ಮಾಡ್ತೀವಲ್ಲ ಆ ದರ ರೈಸ್ ಮಾಡೋಣ. ಆ ದರ ರೈಸ್ ಮಾಡಿದ್ರೆ ಆ ದರ ನೇರವಾಗಿ ರೈತರು ಕೊಡ್ಬೋದು ಅಂತ ಚಿಂತನೆ ಮಾಡಿ ಕಳೆದ ಒಂದ್ಸಲ ಇದು ಹೋರಾಟ ಮಾಡಿದಾಗ ಇವರೆಲ್ಲ ನಿರ್ದೇಶಕರುಗಳೆಲ್ಲ ನಮ್ಮ ನಿರ್ದೇಶಕರು 3 ರೂಪಾಯಿ ರೈಸ್ ಮಾಡಿದ್ರು. ಆ 3 ರೂಪಾಯಿ ನೇರವಾಗಿ ನಮ್ಮ ರೈತರು ಕೊಡ್ತೀವಿ. ಈಗಲೂ ಕೂಡ ನಾಳೆ ನಮ್ಮ ತಾಲೂಕು ಎಲ್ಲ ಇಡೀ ಜಿಲ್ಲೆ ರೈತರೆಲ್ಲ DC ಅವರಿಗೆ ಒಂದು ಮನವಿ ಕೊಡ್ಬೇಕು ಅಂತ ಆಲ್ರೆಡಿ ಯೋಜನೆ ಮಾಡ್ಕೊಂಡಂಗೆ ಈ ಯೋಜನೆ ಮಾಡಿದ್ದಾರೆ. ಸೊ ಅದ್ರ ಪ್ರಯುಕ್ತ ಏನಾಗುತ್ತೆ ಅಂದ್ರೆ ಮಾರಾಟ ದರ ಮಾರ್ಕೆಟ್ ಪ್ರೈಸ್ ರೈಟ್ ಮಾಡಿದ್ರೆ ನೇರವಾಗಿ ರೈತರಿಗೆ ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಹಳಷ್ಟು ಜನ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ನಾವು ಹಾಲು ಕೊಡ್ತಾ ಇದೀವಿ, ಒಕ್ಕೂಟ ನಮ್ಗೆ ಕಡಿಮೆ ಕೊಡ್ತಾ ಇದೆ ಅಂತ. 46 ರೂಪಾಯಿ ನಾವು ಮಾರಿದಾಗ ಏಜೆಂಟ್ಗೆ 2.5-3 ರೂಪಾಯಿ ಹೋದಾಗ ಮಂಜಣ್ಣವ್ರೆ, ನರಸಿಂಹರಾಜ್ ಸರ್ ಅವರೇ, ಶಂಕರ್ ಸರ್ ಅವರೇ, ನಮ್ಮ ಮುನ್ರಾಜ್ ಸರ್ ಅವರೇ, ಎಲ್ಲ ನಿರ್ದೇಶಕರೇ ಹಾಗೂ ನಮ್ಮ ಉತ್ಪಾದಕರೇ, ನಮ್ಮ ಈಗಾಗಲೇ ಮಂಜಣ್ಣವ್ರು ಹೇಳಿದಾಗ ಎಲ್ಲ ಸರಿ ಮಾಡಿದ್ದಾರೆ. ಆದರೆ ಒಂದೇ ಒಂದು ನಾನು ಹೇಳ್ತೀನಿ, ಹಾಲು ರೇಟ್ ಮಾತ್ರ ಇಳಿಕೆ ಮಾಡ್ತಾರೆ, ಫೀಡ್ ರೇಟ್ ಮಾತ್ರ ಇಳಿಕೆ ಮಾಡಲ್ಲ. ಅದನ್ನು ನಮ್ಮ ಮಂಜಣ್ಣ ಅವ್ರನ್ನ ಕೇಳೋಕ್ಕೆ ನಾನು ಬಯಸ್ತೇನೆ. ಅವರು ಅದನ್ನು ಏನಾದರೂ ಮೇಲಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೊಂದು ಸೂಕ್ತವಾದ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೇವೆ. ಅರ್ಧ ನಾವು ಕೊಡ್ತೀವಿ. ಮೊದಲಿಗೆ 70 ಇತ್ತು, ಈಗ 80 ಮಾಡಿದೀವಿ. ಆ 80 ಮೇಲೆ ಮಾಡ್ಬೋದಂದ್ರೆ ರೈತರು ಜಾಸ್ತಿ ದುಡ್ಡು ಕೊಡಬೇಕು, ಕಷ್ಟ ಆಗುತ್ತೆ ಅಂತೇಳಿ ಮಾಡ್ತಾ ಇಲ್ಲ. 1 ಲಕ್ಷ 2 ಲಕ್ಷವರೆಗೂ ಹಸುಗಳು ತರ್ತೀರ, ಆದ್ರೆ ನಾವು ಕೊಡೋದು 80,000ನೇ. ನಾವು ಪ್ರೀಮಿಯಂ ಜಾಸ್ತಿ ಮಾಡಿಕೊಂಡ್ರೆ ಕಟ್ಬೋದು. ಪ್ರೀಮಿಯಂ ಯಾರು ಜಾಸ್ತಿ ಮಾಡ್ತಾ ಇಲ್ಲ, ಯಾಕಂದ್ರೆ ಕಷ್ಟ ಆಗುತ್ತೆ ಅಂತೇಳಿ ಬರೀ 3,000 ಚಿಲ್ಲರೆಗಿದೆ. ಅದಕ್ಕೆ ಅರ್ಧ ನೀವು ಅರ್ಧ ನಾವು ಕಟ್ತೀವಿ. ಅದನ್ನು ಬಳಸ್ಕೋಬೇಕು. ಮತ್ತೆ ರೈತರಿಗೂ ಇದೆ, ಆ ರೈತರು ಯಾರನ್ನು ಬಳಸ್ಕೊಳ್ತಾ ಇಲ್ಲ. ರೈತರಿಗೆ 120 ರೂಪಾಯಿ ಕಟ್ಟರೆ ಸಾಕು, ಅವ್ರ ಕುಟುಂಬಕ್ಕೆಲ್ಲ ಅದೇ ಆಗುತ್ತೆ. ಅದನ್ನು ಕಟ್ಟಬೇಕು. ಮತ್ತೆ SSB ಕಾರ್ಡು ಅದನ್ನು ಉಪಯೋಗಿಸ್ಕೊಂಡ್ರೆ 5 ಲಕ್ಷವರೆಗೂ ನಮ್ಗೆ ಅನುಕೂಲ ಆಗ್ತದೆ. ಇಷ್ಟೊಂದು ನಮ್ಗೆ ಅನುಕೂಲ ಇದೆ. ಅದರಿಂದ ಹೆಚ್ಚಿನ ರೀತಿಯಲ್ಲಿ ಹಾಲು ಹಾಕಿ ನಮ್ಮ ಸಮಸ್ಯೆಯನ್ನು ದೊಡ್ಡದು ಮಾಡ್ಬೇಕಂತ ನಿಮ್ಮನ್ನೆಲ್ಲ ಕೇಳ್ಕೊಂತ ಇಲ್ಲಿ ಕರೆಸಲ್ ಮಾತುಗಳಾಡಕ್ಕೆ ಇವತ್ತಿಗೆ ನಮ್ಮ ಸಂಘ ಓಪನ್ ಆಗಿ 27 ವರ್ಷಗಳು ತುಂಬಿದೆ. 1999-2000 ಇಸ್ವಿನಲ್ಲಿ ಇಲ್ಲಿ ಸ್ಟಾರ್ಟ್ ಆಗಿ ಈವರೆಗೂ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಅದಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವಾಗ ಸ್ವಾಗತವನ್ನು ಅವರನ್ನು ನನಗೆ ತಿಳಿಸಿರುತ್ತಾರೆ. ಮಾನ್ಯರೇ, ಮೇಲ್ಕಂಡ ಸಂಘದ 25-26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ದಿನಾಂಕ 18/8 ಮಂಗಳವಾರ ಬೆಳಗ್ಗೆ 11:30 ಗಂಟೆಗೆ ಸರಿಯಾಗಿ ಸಂಘದ ಆವರಣದಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಈಗ ಈ ಸಂಘದ ಅಧ್ಯಕ್ಷತೆಯನ್ನು ಶ್ರೀಮಾನ್ KP ನಾರಾಯಣ ಸ್ವಾಮಿ ಅವರು ನಮ್ಮ ಹೂವಿನ ಗ್ರಾಮದ ಅಧ್ಯಕ್ಷರು ಮತ್ತು ಈ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ
12,000 సార్ ఇది టైపింగ్ ఛార్జ్. మన తాలూకులోనే తక్కువ 10,000 గవర్నమెంట్ కి ఇస్తారు. మీరు అడగలట్లేదు ఆడిటర్ మినిమం ఫీజే వాళ్ళది, టైపింగ్ బుక్ ఫీజు. ఏం చిక్తాయని చెప్పండి. మీరేమో దేనిపెట్టిన తగ్గిస్తాగా 5,000 6,000 మళ్ళీ అది చాలా ఇది సార్. అది వేరే పక్క 15,000 ఛార్జ్ చేస్తారు. మనం 10,000 చెప్పిండే వాళ్ళకి దాన్ని మాట్లాడదాం. ఇచ్చినాం మాట్లాడండి. ಗೌರಿ ಶಿವರು ನಿನ್ನ ಪುತ್ರಿಗೆ ಬಹಳ ಸಂತಸಪಟ್ಟರು. ದೇವನ ಹಿರಿಯ ಪುತ್ರನೆ ಪಾರ್ವತಿ ಪ್ರಿಯ ಬಾಲನೆ ಪದಾರ್ಥರು ಬುದ್ಧಿಯುದಾತನೆ. ವ್ಯಾಸ ಋಷಿಗಳು ಹೇಳಿದಂತೆ ಬರ